ನಮಸ್ತೆ ವೀಕ್ಷಕರೇ, ನೀತಿಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಲಿಯುಗದಲ್ಲಿ ದೇವರು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಆತ ಚೈತನ್ಯ ಸ್ವರೂಪಿ ಎಂದು ನಾವು ನಂಬುತ್ತೇವೆ. ಆದರೆ ಜಡವಾಗಿರುವ ಕಲ್ಲಿನಲ್ಲಿ ವಿಗ್ರಹಗಳು ಮನುಷ್ಯರಂತೆ ಮಾತನಾಡಲು ಸಾಧ್ಯವೇ? ಮಧ್ಯರಾತ್ರಿಯ ನಿಶಬ್ದದಲ್ಲಿ ದೇವಸ್ಥಾನದ ಗರ್ಭಗುಡಿಯಿಂದ ಪಿಸು ಪಿಸು ಮಾತುಗಳು ಕೇಳಿ ಬಂದರೆ ಹೇಗಿರಬಹುದು? ಇದು ಕೇವಲ ಕಥೆಯಲ್ಲ. ಬಿಹಾರದ ಬಂಕ್ಸರ್‌ನಲ್ಲಿರುವ ಒಂದು ದೇವಸ್ಥಾನದಲ್ಲಿ ಇಂದಿಗೂ ನಡೆಯುತ್ತಿದೆ ಎಂದು ನಂಬಲಾದ ಅಚ್ಚರಿಯ ಸಂಗತಿ. ಬನ್ನಿ, ವಿಜ್ಞಾನಕ್ಕೂ ಸವಾಲಾಗಿರುವಂತಹ ರಾಜರಾಜೇಶ್ವರಿ ತ್ರಿಪುರ ಸುಂದರಿ ದೇವಸ್ಥಾನದ ರಹಸ್ಯವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಸ್ಮಯಕಾರಿ ದೇವಸ್ಥಾನವಿರುವುದು ಬಿಹಾರ ರಾಜ್ಯದ ಬಂಕ್ಸರ್ ಜಿಲ್ಲೆಯಲ್ಲಿ. ಇದರ ಹೆಸರು ಶ್ರೀ ರಾಜರಾಜೇಶ್ವರಿ ತ್ರಿಪುರ ಸುಂದರಿ ದೇವಾಲಯ. ಇತಿಹಾಸದ ಪ್ರಕಾರ ಸುಮಾರು 400 ವರ್ಷಗಳ ಹಿಂದೆ ಪ್ರಸಿದ್ಧ ತಾಂತ್ರಿಕರಾದ ಭವಾನಿ ಮಿಶ್ರಾ ಎಂಬುವರು ಈ ದೇವಾಲಯವನ್ನು ಸ್ಥಾಪಿಸಿದರು. ಇದು ಸಾಮಾನ್ಯ ದೇವಸ್ಥಾನವಲ್ಲ, ಇದೊಂದು ಶಕ್ತಿಶಾಲಿ ತಾಂತ್ರಿಕ ಪೀಠ. ಇಲ್ಲಿ ತಂತ್ರ ಸಾಧನಗಳಿಗೆ ವಿಶೇಷ ಮಹತ್ವವಿದೆ. ದೆಹಲಿ, ಕೋಲ್ಕತ್ತಾ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ತಾಂತ್ರಿಕರು ಮತ್ತು ಸಾಧಕರು ಇಲ್ಲಿಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ದೇವಿಯರ ಮೂರ್ತಿಗಳು. ಹೌದು ವೀಕ್ಷಕರೇ, ಇಲ್ಲಿ ಪ್ರಧಾನ ದೇವತೆಯಾಗಿ ತ್ರಿಪುರ ಸುಂದರಿ ನೆಲೆಸಿದರೆ, ಆಕೆಯ ಜೊತೆಗೆ ಬಗಲಾಮುಖಿ, ತಾರಾ, ಕಾಳಿ, ಮಾತಂಗಿ, ಷೋಡಶಿ ಸೇರಿದಂತೆ 10 ಮಹಾವಿದ್ಯೆಯರು ಇಲ್ಲಿ ಜಾಗೃತರಾಗಿದ್ದಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಎಲ್ಲಿ ರಸ ಮಹಾವಿದ್ಯೆಯರು ಒಟ್ಟಿಗೆ ಇರುತ್ತಾರೋ ಅಲ್ಲಿ ಪ್ರಚಂಡವಾದ ಶಕ್ತಿ ಸಂಚಲನವಿರುತ್ತದೆ ಎಂದು ನಂಬಲಾಗಿದೆ. ಭಕ್ತರ ನಂಬಿಕೆಯ ಪ್ರಕಾರ ಈ ವಿಗ್ರಹಗಳು ಕೇವಲ ಕಲ್ಲಿನ ಶಿಲ್ಪಗಳಲ್ಲ, ಅವು ಪ್ರಾಣ ಪ್ರತಿಷ್ಠಾಪನೆಗೊಂಡ ಜೀವಂತ ದೇವತೆಗಳು ಎಂದು ನಂಬಲಾಗುತ್ತದೆ. ವೀಕ್ಷಕರೇ, ಈಗ ಬರೋಣ ಈ ದೇವಸ್ಥಾನದ ಅತಿ ದೊಡ್ಡ ರಹಸ್ಯಕ್ಕೆ. ಸ್ಥಳೀಯರು ಮತ್ತು ಅರ್ಚಕರು ಹೇಳುವ ಪ್ರಕಾರ ರಾತ್ರಿ ದೇವಸ್ಥಾನದ ಬಾಗಿಲು ಮುಚ್ಚಿದ ಮೇಲೆ ಎಲ್ಲರೂ ಹೋದ ನಂತರ ಗರ್ಭಗುಡಿಯ ಒಳಗಿನಿಂದ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ. ಯಾರೋ ಪಿಸುಗುಟ್ಟಂತೆ, ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತನಾಡಿಕೊಳ್ಳುವಂತೆ ಶಬ್ದಗಳು ಬರುತ್ತದೆ. ಕೆಲವೊಮ್ಮೆ ನಕ್ಕಂತೆ, ಇನ್ನು ಕೆಲವೊಮ್ಮೆ ಗಂಭೀರವಾಗಿ ಚರ್ಚಿಸಿದಂತೆ ಭಾಸವಾಗುತ್ತದೆ. ವೀಕ್ಷಕರೇ, ಇದನ್ನ ಪರೀಕ್ಷಿಸಲು ಹಿಂದೆ ಕೆಲವು ವಿಜ್ಞಾನಿಗಳು ಮತ್ತು ಸಂಶೋಧಕರು ಇಲ್ಲಿಗೆ ಭೇಟಿ ನೀಡಿದ್ದರು ಅಂತ ಹೇಳಲಾಗುತ್ತದೆ. ಶಬ್ದ ತರಂಗಗಳನ್ನ ಪರಿಶೀಲಿಸಿದಾಗ ಆ ಶಬ್ದಗಳು ಹೊರಗಿನಿಂದ ಬಂದಿಲ್ಲ, ಬದಲಾಗಿ ಗರ್ಭಗುಡಿಯ ಒಳಗಿನಿಂದಲೇ ಬಂದಿದೆ ಎಂದು ಅವರು ಹೇಳಿದರು. ಈ ವರದಿಯು ಕೂಡ ಇಂದಿಗೂ ಕೂಡ ಇರುವಂಥದ್ದು. ಆದರೆ ಶಬ್ದಕ್ಕೆ ನಿಖರವಾದ ವೈಜ್ಞಾನಿಕ ಕಾರಣವನ್ನ ಯಾರು ಕಂಡುಹಿಡಿಯಲು ಇವತ್ತಿನ ತನಕ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಹಾಗೂ ಭಕ್ತರ ನಂಬಿಕೆ ಆಗಿದೆ. ವೀಕ್ಷಕರೇ, ಈ ದೇವಾಲಯದ ಹಿಂದಿರುವಂತಹ ರಹಸ್ಯವಾದರೂ ಏನು ಅಂತ ನೋಡೋದಾದ್ರೆ, ಧಾರ್ಮಿಕ ಪಂಡಿತರ ಪ್ರಕಾರ ತಾಂತ್ರಿಕ ಶಕ್ತಿಯಿಂದ ಆವಾಹನೆಗೊಂಡ ದೇವತೆಗಳು ರಾತ್ರಿಯ ವೇಳೆ ಜಾಗೃತಾವಸ್ಥೆಯಲ್ಲಿ ಇರುತ್ತಾರೆ. ಅವರು ತಮ್ಮಲ್ಲಿಯೇ ಸಂವಾದ ನಡೆಸುತ್ತಾರೆ ಎಂಬುದು ನಂಬಿಕೆ. ಇದು ಮೂಢನಂಬಿಕೆ ಎಂದು ಕೆಲವರು ಹೇಳಬಹುದು, ಆದರೆ ಅಲ್ಲಿನ ಸ್ಥಳೀಯರಿಗೆ ಇದು ಭಯವಲ್ಲ, ಬದಲಾಗಿ ಭಕ್ತಿ. ಇಂದಿಗೂ ಕೂಡ ರಾತ್ರಿಯ ವೇಳೆ ಆ ದಾರಿಯಲ್ಲಿ ಹೋಗುವಾಗ ಶಬ್ದಗಳು ಕೇಳಿಸುತ್ತದೆ ಎಂದು ಹಲವರು ಅನುಭವ ಹಂಚಿಕೊಂಡಿದ್ದಾರೆ. ಆದರೆ ಈ ಶಕ್ತಿಗಳು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎನ್ನುವುದು ವಿಶೇಷವಾಗಿ ಇರುವಂಥದ್ದು. ವೀಕ್ಷಕರೇ, ಜಗತ್ತಿನಲ್ಲಿ ಎಷ್ಟೋ ವಿಷಯಗಳಿಗೆ ವಿಜ್ಞಾನದಲ್ಲಿ ಉತ್ತರವೇ ಇಲ್ಲ. ಬಿಹಾರದ ರಾಜರಾಜೇಶ್ವರಿ ದೇವಸ್ಥಾನವು ಅಂಥದ್ದೇ ಒಂದು ವಿಸ್ಮಯ. ಇಲ್ಲಿನ ವಿಗ್ರಹಗಳು ಮಾತನಾಡುತ್ತದೆಯೋ ಇಲ್ಲವೋ ಎಂಬುದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಲಕ್ಷಾಂತರ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುವ ಶಕ್ತಿ ಈ ಸನ್ನಿಧಾನಕ್ಕೆ ಇದೆ ಎಂಬುದು ಮಾತ್ರ ಸತ್ಯ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ, ದೇವರ ಪವಾಡ ನಿಜವೇ ಅಥವಾ ಇದೆಲ್ಲ ಕೇವಲ ಭ್ರಮೆಯೇ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.